ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 7. ಗೋಕರ್ಣ ಕ್ಷೇತ್ರ ಮಹಿಮೆ. ಮಿತ್ರಸಹ ಎಂಬ ರಾಜನು ಒಮ್ಮೆ ಬೇಟೆಗಾಗಿ ಅರಣ್ಯಕ್ಕೆ ಹೋದನು. ಆತನು ಪ್ರಮಾದವಶದಿಂದ ಒಬ್ಬ ರಾಕ್ಷಸನು ಆತನಿಂದ ಹತನಾದನು. ಆತನು ತಮ್ಮ ಬಲಿ ಎಂಬುವನು. ಮಿತ್ರಸಹನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ರಾಜನ ಮನೆಯ ಅಡಿಗೆಯವನಾಗಿ ಬಂದು ಅರಮನೆ ಸೇರಿಕೊಂಡನು. ಒಮ್ಮೆ ವಶಿಷ್ಠ ಮಹರ್ಷಿಗಳು ರಾಜನ ಮನೆಗೆ ಶ್ರದ್ಧಾ ಭೋಜನಕ್ಕಾಗಿ ಬಂದರು. ರಾಜನಿಗೆ ಏನಾದರೂ ತೊಂದರೆ ಕೊಡಲು ಸಮಯ ಕಾಯುತ್ತಿದ್ದ ಬಲಿಯು ಅವರಿಗೆ ನರಮಾಂಸವನ್ನು ಬಡಿಸಿದನು. ಇದನ್ನು ಮೊದಲೇ ತಪಶಕ್ತಿಯಿಂದರಿದ ವಶಿಷ್ಠರು, ರಾಜನ್, ನೀನು ಇಂದು ಮಹಾಪಾಪವನ್ನೆಸಗಿರುವೆ. ಇದರ ಫಲವಾಗಿ ನೀನು ರಾಕ್ಷಸ ರೂಪದಿಂದ 12 ವರ್ಷ ಕಾಲ ನೆಲೆಯಿಲ್ಲದೆ ಅಲೆದಾಡು ಎಂದು ಶಾಪವಿತ್ತರು. ತನ್ನ ತಪ್ಪಿಲ್ಲವೆಂದು ತಿಳಿದ ರಾಜನು ಪ್ರತಿಶಾಪ ನೀಡಲು ಮುಂದಾದನು. ಮಹಾರಾಣಿಯು ಪತಿಯನ್ನು ತಡೆದಳು. ರಾಜನ ಕೈಯಲ್ಲಿದ್ದ ಮಂತ್ರಿತ ಶಾಪಜಲವು ಆತನ ಕಾಲಿನ ಮೇಲೆಯೇ ಬಿದ್ದು ಅದು ಕಪ್ಪಾಯಿತು. ಅಂದಿನಿಂದ ಮಿತ್ರಸಹನು ಕಲ್ಮಶಪಾದ ಎನಿಸಿದನು. ಮಹಾರಾಣಿಯು ನಿರಪರಾಧಿಯಾದ ತನ್ನ ಪತಿಯನ್ನು ಕ್ಷಮಿಸಿ ಎಂದು ಋಷಿಗಳಿಗೆ ಭಿನ್ನವಿಸಲು ಅವರು ಶಾಪವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲವೆಂದು, ಅದರ ಅವಧಿ ಕೇವಲ 12 ವರ್ಷಗಳೆಂದು, ರಾಜನು ನಂತರ ಮೊದಲಿನಂತಾಗುವನೆಂದರು. ರಾಜನು ರಾಕ್ಷಸ ರೂಪ ತಾಳಿ ನರಭಕ್ಷಕನಾಗಿ ಅಡವಿಯಲ್ಲಿ ಸಂಚಾರ ಮಾಡುತ್ತಿರುವಾಗ ಬ್ರಾಹ್ಮಣನೊಬ್ಬನನ್ನು ಭಕ್ಷಿಸಿದನು. ಪವಿತ್ರೆಯಾದ ಆತನ ಪತ್ನಿಯು, ಹೇ ನರಧಾಮ, ನೀನು ಮತ್ತೆ ರಾಜನಾಗಬೇಡವೇ? ನಿನಗೆ ಶಾಪ ವಿಮೋಚನೆಯಾದಾಗ ನಿನ್ನ ಪತ್ನಿಯನ್ನು ಸ್ಪರ್ಶಿಸಿದ ಕೂಡಲೇ ನೀನು ಸಾಯುವೆ ಎಂದು ಶಪಿಸಿದಳು. ಆಕೆಯು ಪತಿಯೊಡನೆ ಸಹಗಮನ ಮಾಡಿದಳು. ಶಾಪದ ಅವಧಿ ಮುಗಿಯಿತು. ರಾಜನು ಅರಮನೆಗೆ ಹಿಂದಿರುಗಿದನು. ವಿಪ್ರಪತ್ನಿಯು ಶಾಪವನ್ನರಿತು ಚಿಂತಾಕ್ರಾಂತಳಾಗಿ ಆಕೆಯು ಕುಲಗುರುಗಳನ್ನು ಕೇಳಿದಳು. ತೀರ್ಥಯಾತ್ರೆಯಿಂದ ಬ್ರಹ್ಮಹತ್ಯ ದೋಷವು ಪರಿಹಾರವಾಗುವುದೆಂದು ಅವರು ತಿಳಿದರು. ಕಲ್ಮಶಪಾದನು ತೀರ್ಥಯಾತ್ರೆಯ ದಾರಿಯಲ್ಲಿ ಮಿಥಿಲಾಪುರಿಯನ್ನು ತಲುಪಿದನು. ಆತನು ಹಿಂದೆಯೇ ಅವನ ಪಾಪವು ಹಿಂಬಾಲಿಸುತ್ತಿತ್ತು. ಆಗ ಅಲ್ಲಿಗೆ ಬಂದ ಗೌತಮ, ರಾಜನೇ, ನಿನ್ನ ಪಾಪ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗು. ಹಿಂದೆ ಅನೇಕರು ಗೋಕರ್ಣ ಕ್ಷೇತ್ರ ಮಹಿಮೆಯಿಂದ ಪುನೀತರಾಗಿದ್ದಾರೆ. ಸೌದಾಮಿನಿ ಎಂಬ ಬ್ರಾಹ್ಮಣ ಕನ್ಯೆಯು ಪಾಪದಿಂದ ಏಷೆಯಾದಳು, ಗೋಹತ್ಯೆ ಮಾಡಿದಳು, ನರಕಕ್ಕೆ ಹೋದಳು. ಮುಂದಿನ ಜನ್ಮದಲ್ಲಿ ಚಂಡಾಳ ಸ್ತ್ರೀಯಾಗಿ ಹುಟ್ಟಿದಳು. ಅಲ್ಲಲ್ಲಿ ಭಿಕ್ಷೆ ಬೇಡುತ್ತಾ ಗೋಕರ್ಣ ಕ್ಷೇತ್ರ ತಲುಪಿದಳು. ಅಂದು ಮಹಾಶಿವರಾತ್ರಿಯಾಗಿತ್ತು. ಎಲ್ಲರೂ ಉಪವಾಸ ಮಾಡಿದ್ದರಿಂದ ಯಾರೂ ಅವಳಿಗೆ ಭಿಕ್ಷೆ ನೀಡಲಿಲ್ಲ. ಒಬ್ಬಾತನು ಕೊನೆಗೆ ಆಕೆಯ ಕೈಗೆ ಬಿಲ್ವಪತ್ರೆಯ ಗೊಂಚಲನ್ನು ಹಾಕಿದಳು. ಇದನ್ನು ಕುಪಿತಳಾದ ಆಕೆಯು ಎಸೆದಳು. ಅದು ಆಕಸ್ಮಿಕವಾಗಿ ಶಿವಲಿಂಗವೊಂದರ ಮೇಲೆ ಬಿದ್ದಿತು. ಈ ಪುಣ್ಯದಿಂದಲೇ ಆಕೆಯು ಶಿವಸಾಯುಜ್ಯವನ್ನು ಹೊಂದಿದಳು ಎಂದು ಗೌತಮರು ಕಲ್ಮಶಪಾದನಿಗೆ ತಿಳಿಸಿದರು. ಗೋಕರ್ಣ ಮಹಿಮೆಯನ್ನು ಸಿದ್ಧರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಸರಳ ಗುರುಚರಿತ್ರೆಯ 7ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದತ್ತ ಹೃದಯಂ ಕಿರೀಟಂ ಕುಂಡಲಾಭ್ಯಂ ಚ ಯಕ್ತಂ ರಾಜೀವಲೋಚನಂ ಚಂದ್ರಾನುಜಂ ಚಂದ್ರವೃತ್ತಂ ರುದ್ರಂ ಇಂದ್ರಾದಿ ಬಂಧಿತಂ. ಓಂ ಶ್ರೀ ಸಾಯಿನಾಥಾಯ ನಮಃ.